ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಳೆಗಳೆಲ್ಲ ಹಾಳಾಗ್ಬಿಟ್ಟಿದೆ. ನೀರಲ್ಲಿ ಕೊಳಿತು ಹೋದ ಹೆಸರು, ಉದ್ದು, ಸೋಯಾಬೀನ್, ಶೇಂಗಾ, ಗೋವಿನ ಜೋಳ, ಈರುಳ್ಳಿ, ಮೆಣಸಿನಕಾಯಿ ಬೆಳೆ. ಅತಿವೃಷ್ಟಿಯಿಂದಾದ ಹಾನಿ ಬಗ್ಗೆ ಸರ್ಕಾರದಿಂದ ಸಮೀಕ್ಷೆ, ನಷ್ಟ ಉಂಟಾದ ಬಗ್ಗೆ ದಾಖಲೀಕರಣವನ್ನು ಮಾಡಿದ ಸರ್ಕಾರ, ರೈತರಿಗೆ ಪರಿಹಾರ ಕೂಡ ಘೋಷಣೆ ಮಾಡಿರುವಂಥ ಸರ್ಕಾರ. ಆದರೆ 2 ತಿಂಗಳಾಗ್ತಾ ಬಂದ್ರೂ ಪರಿಹಾರ ಅನ್ನೋದು ಇವ್ರ ಕೈಗೆ ಇನ್ನೂ ಸಿಕ್ಕಿಲ್ಲ. ಹಾಗಾಗಿ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ನಮಗೆ ಸಿಕ್ಕಾಪಟ್ಟೆ ಲಾಸ್ ಆಗಿದೆ, ನಷ್ಟ ಆಗಿದೆ, ಬೆಳೆದಿದ್ದೆಲ್ಲ ನೀರಲ್ಲಿ ಕೊಚ್ಕೊಂಡು ಹೋಗಿದೆ, ಕೊಳ್ತು ಹೋಗಿದೆ ಅಂತೆಲ್ಲ ಇವರು ಮನವಿ ಮಾಡ್ಕೊಂಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಎಲ್ಲೆಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾನಿ ಆಗಿದೆ ಸಮೀಕ್ಷೆಯನ್ನು ಮಾಡಿಸಿ ಪರಿಹಾರ ಹಣವನ್ನು ಕೂಡ ಬಿಡುಗಡೆ ಮಾಡಿದೆಯಂತೆ. ಆದರೆ ಸೇರಬೇಕಾಗಿರುವಂಥ ರೈತರ ಕೈಗೆ ಇನ್ನೂ ಅದು ಸಿಕ್ಕಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ರೈತರು ಏನು ಹೇಳ್ತಾರೆ, ನಮ್ಮ ಪ್ರತಿನಿಧಿ ಯಲ್ಲಪ್ಪ ರೈತರನ್ನೇ ಮಾತಾಡಿಸಿದ್ದಾರೆ, ಕೇಳೋಣ ಬನ್ನಿ. ಅನ್ನದಾತ ಬಿಕ್ಕಿ ಬಿಕ್ಕಿ ಅಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 4-5 ವರ್ಷಗಳಿಂದ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಹೊಡೆತಕ್ಕೆ ಅನ್ನದಾತ ಸಂಪೂರ್ಣವಾಗಿ ಬಂಡಾಗಿ ಹೋಗಿದ್ದಾನೆ. ಈ ವರ್ಷ ಇಲ್ಲಂದರೆ ಮುಂಗಾರು ಬಹಳ ಚೆನ್ನಾಗಿ ಬಂತು, ಈ ವರ್ಷ ನಮಗೆ ಇಲ್ಲಂದರೆ ಮಾಡಿದ ಸಾಲ ಸೂಲ ಮುಟ್ಟುತ್ತೆ ಅಂತೇಳಿ ಬೆಟ್ಟದಷ್ಟು ಕನಸುವನ್ನು ಹೊತ್ತು ಅನ್ನದಾತ ಕುಂತಿದ್ದ. ಆದರೆ ಈಗ ಅಂತಂದರೆ ಅತಿವೃಷ್ಟಿ ಬಡದು ಇಲ್ಲಿ ಅಂತಂದರೆ ಬಿತ್ತಿದ ಬೀಜಗಳು ಭೂಮಿಯಲ್ಲಿ ಮೊಳಕೆ ಹೊಡೆದೇ ಕಮರಿ ಹೋಗಿವೆ. ಹೀಗಾಗಿ ಅನ್ನದಾತನ ಬದುಕು ಈಗ ಮತ್ತೆ ಬೀದಿಗೆ ಬಂದಿದೆ. ಈ ಸ್ವಲ್ಪ ಮಟ್ಟಿಗೆ ಪರಿಹಾರದತ್ತ ಇವತ್ತು ಸರ್ಕಾರದತ್ತ ಅನ್ನದಾತ ಮುಖ ಮಾಡಿದರೆ ನನ್ನ ಅನ್ನದಾತರೇ ಇದ್ದಾರೆ ನನ್ನ ಜೊತೆ, ಅವರನ್ನ ಮಾತಾಡ್ತೀನಿ. ಸರ್, ಪ್ರತಿ ವರ್ಷವೂ ಇದೇ ರೀತಿ ಆದರೆ ರೈತರು ಹೆಂಗೆ ಬದುಕಬೇಕು, ಅದರ ಜೊತೆಗೆ ಸರ್ಕಾರ ಪರಿಹಾರ ಕೊಡ್ತಾ ಏನಾದರೂ? ಇಲ್ಲ ಸರ್, ಈಗ ಈ ವರ್ಷದ ಒಂದು ಅಕಾಡೆಮಿಕ್ ಇಯರ್ಲಿಂದ ಹೇಳ್ಬೇಕಂದ್ರೆ ಜೂನ್ ಜುಲೈದೊಳಗೆ ಹೆವಿ ರೇನ್ಫಾಲ್ ಆತು ರೀ. ರೇನ್ಫಾಲ್ ಆಗಿದ್ದರಿಂದ ನಮ್ಮ ಹೆಸರು ಬೆಳೆ, ಉದ್ದು ಅವೆಲ್ಲ ಕಂಪ್ಲೀಟಾಗಿ ಹಾನಿ ಆದ್ವು ರೀ. ಹಾನಿ ಆಗಿದ್ದಕ್ಕೆ ಸರ್ಕಾರ ಇಮಿಡಿಯೇಟ್ಲಿ ಸರ್ವೆ ಮಾಡಿರಿ, ಸರ್ವೆ ಮಾಡ್ಕೊಂಡು ಅದ್ರದ್ದು ಏನು ಪರಿಹಾರ ಐತಿ ಕೊಡ್ತೀವಿ ಅಂತೇಳಿ ಹೇಳಿದ್ರಿ ಅವರು. ಆ ಪ್ರಕಾರ ಬಂದು ಅಧಿಕಾರಿಗಳು ಬಂದ್ರಿ, ಸರ್ವೆ ಮಾಡ್ಕೊಂಡ್ರಿ, ಹಾನಿ ಪರ್ಸೆಂಟೇಜ್ ಈ ಸರ್ಕಾರ ಮಟ್ಟದೊಳಗೆ NDRF SDRF ಕೊಡ್ತೀವಿ ಅಂತೇಳಿ ಅದನ್ನೊಂದು ಮಾಡಿದ್ರಿ. ಹೊಳ್ಳಿ ಇನ್ಶೂರೆನ್ಸ್ನೊಳಗೆ ಒಂದು ಏನು ಸಿಸ್ಟಮ್ ಐತಿ, ಲೋಕಲೈಸ್ ಕಿಲೋಮೀಟ್ರಿ ಅಥವಾ ಮಧ್ಯಂತರ ಪರಿಹಾರ ಅಂತೇಳಿ, ಮಧ್ಯಂತರ ಪರಿಹಾರದ ಕನ್ಸಿಡರ್ ಆಗಲಿಲ್ಲ ರೀ. ಲೋಕಲೈಸ್ ಕಿಲೋಮೀಟ್ರ್ ಒಳಗೆ ಹಳ್ಳ ಹತ್ತಿದ್ದು ಅಥವಾ ಮಳೆ ಭಾಳ ಆಗಿದ್ದು ಹಾನಿ ಆತ ಇಮಿಡಿಯೇಟ್ಲಿ ನಿಮ್ಗೆ ಹಾಕಿ ಕೊಡ್ತೀವಿ, ಇನ್ಶೂರೆನ್ಸ್ನಾಗೂ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರಿ. ಆ ಪ್ರಕಾರ ಎಲ್ಲ ಸರ್ವೆ ಮಾಡ್ಕೊಂಡು ಹೋದರು. ಸರ್ವೆ ಮಾಡ್ಕೊಂಡು ಹೋಗಿ ಈಗ ಆಲ್ರೆಡಿ 3-4 ತಿಂಗಳು ಆದ್ರೆ ಜೂನ್ ಜುಲೈದೊಳಗೆ ಬಂದು ಸರ್ವೆ ಮಾಡ್ಕೊಂಡು ಹೋದ್ರು. ಇವತ್ತಿನ ತನಕ ₹1 ಪರಿಹಾರ ಇಲ್ಲ. ನಾವೇನೋ ದಸರಾ ಒಳಗನ ಬರ್ತೈತಿ ಪರಿಹಾರ, ಒಟ್ಟು ಹಬ್ಬ ಹರಿದಿನಕ್ಕೆ ಏನೋ ಅನುಕೂಲ ಆಕೈತೆ ಅನ್ನೋಂಥ ವಿಚಾರದಾಗಿದ್ವಿ, ಅದು ಬರಲಿಲ್ಲ. ಈಗ ದೀಪಾವಳಿ ವೇಳೆ ಹಂತದೊಳಗರೆ ಏನು ಬರ್ತೈತಿ ಅಂತ ಅದು ಬರೋವಂಥ ಲಕ್ಷಣ ಇಲ್ಲ. ಆದರೆ ಕಂಪ್ಲೀಟಾಗಿ ಇವನು ಅದು ಹೋಲ್ರಿ, ಹಬ್ಬದ ಹೋಲಿ ಅಟ್ಲೀಸ್ಟ್ ಬಿತ್ತಾಕರ ಈಗ ಹಿಂಗಾರಿ ಬಿತ್ತಾಕ ಬೀಜಕ್ಕೆ ಗೊಬ್ಬರಕ್ಕೆ ಸ್ವಲ್ಪ ಏನು ಅನುಕೂಲ ಆಕೈತೆ ಅಂದ್ರೆ ಅದು ಬರಿಲ್ಲ. ನಾವು ಅನೇಕ 2-3 ಸಲ ಇಲ್ಲರಿ ಪರಿಹಾರ ಹಾಕ್ತಿರಲ್ಲ ಅಂತ ಕೇಳ್ರಿ. ಹಿಂದಿನ ಗೌರ್ಮೆಂಟ್ ಇದ್ದಾಗ ಇಮಿಡಿಯೇಟ್ಲಿ ಟೈಮ್ದೊಳಗೆ 1 ತಿಂಗಳು 20ನ್ಯಾಗ ಹಾಕಿದ್ರಿ. ಈ ಸರ್ಕಾರ ಬಂದಿಂದ ಇವತ್ತಿನ ತನಕ ಪರಿಹಾರ ಇಲ್ಲ ಸರ್. ಅದು ಹೆಂಗೆ ರೀ, ₹13,600 ಹಿಂದೆ ಆಗಿತ್ತು ಸರ. ಈಗ ಇವರು 8,500 ಹಾಕ್ತೀನಿ ಅಂತಾರೆ. 8,500 ಹಾಕಿದ್ರು ಪರ್ ಹೆಕ್ಟರ್ ಮ್ಯಾಕ್ಸಿಮಮ್ ಅಂದರೆ 2 ಹೆಕ್ಟರ್ ₹13,000 ಬರ್ತದೆ ರೀ. ಇದು ₹17,000 ರೀ. ಅದನ್ನು ಹಾಕಕ್ಕೆ ಇವತ್ತಿನ ತನಕ ರೆಡಿ ಇಲ್ಲ ಸರ್. ಮತ್ತು ಇನ್ಶೂರೆನ್ಸ್ನಾಗ ಅರ್ಜಿ ಕೊಟ್ವಿ. ಇನ್ಶೂರೆನ್ಸ್ನಾಗ ಅರ್ಜಿ ಕೊಟ್ಟಿದ್ದಿಲ್ಲ, ಲೋಕಲೈಸ್ ಕಿಲೋಮೀಟ್ರ್ ಇಮಿಡಿಯೇಟ್ಲಿ ಆದ್ರೆ ಹೆಂಗೆ ರೀ, ಹಾನಿ ಆದ 72 ತಾಸಿನೊಳಗೆ ಅರ್ಜಿ ಕೊಡಂತಾರೆ. 72 ತಾಸಿನಾಗ ಅರ್ಜಿ ಕೊಟ್ವಿ. 72 ತಾಸಿನ ಅರ್ಜಿ ಕೊಟ್ಟು 2.5 ತಿಂಗಳು 3 ತಿಂಗಳಾದರೂ ಪರಿಹಾರ ಇಲ್ಲ ಸರ್. ಇನ್ಶೂರೆನ್ಸದ್ದು ಇಲ್ಲ, ಪರಿಹಾರದ್ದು ಇಲ್ಲ. ಎರಡೂ ಎಲ್ಲ ಇಲಾಖೆಗೆ ನಾವು ಹೋಗಿ ಇದನ್ನು ಮಾಡಿದಾಗ ಇಲ್ಲ ₹2,000 ಕೋಟಿ ಪರಿಹಾರ ಹಾಕ್ತೀವಿ ಅಂತೇಳಿ ಮೊನ್ನೆ ಬೈರೇಗೌಡ ಸಾಹೇಬರು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟರು ಸರ್. ಆ 2,000 ಪರಿಹಾರ ಅದು ಯಾವಾಗ ಬರ್ತೈತಿ ಅಂತ ನನಗೆ ಗೊತ್ತಿಲ್ಲ. ನಮ್ದು 6 ಜಿಲ್ಲಾ ರೈತರಿಗೆ ಮಾತ್ರ ಇವತ್ತಿನ ತನಕ ಸರ್ಕಾರದಿಂದ ₹1 ಪರಿಹಾರ ಇಲ್ಲ. ಅವ್ರೇನು ಸರ್ಕಾರದ ಇಂಟೆನ್ಷನ್ ಏನೈತಿ, ಹಿಂಗಾರಿ ಮುಂಗಾರಿ ಅವ್ರಿಗೇನು ಹಿಂಗಾರಿ ಒಳಗೂ ದೊಡ್ಡ ಪ್ರಮಾಣದ ಮಳೆ ಆಕತಿ, 2 ಕುಡ್ಸೆ ಕೊಟ್ರಾತ, ಇವ್ರಿಗೆಲ್ಲ ರೊಕ್ಕ ಕೊಡೋದು, 2 ಕುಡ್ಸೆ ಕೊಟ್ಟು ಒಟ್ಟು ಕೈ ತೊಳ್ಕೊಂಬಿಡಿದ್ರಿ. ಈ ಒಂದು ಇಂಟೆನ್ಷನ್ ಒಳಗೆ ಏನು ಸರ್ಕಾರ ಐತಿ ಏನಂತ ಅಂತೇಳಿ ನಮ್ಗೆ ಭಯಂಕರ ಚಿಂತಾಕ್ರಾಂತ ಒಳಗೆ ಅದೀವಿ ಸರ. ನಮ್ಮ ಪರಿಸ್ಥಿತಿ ರೈತಾಗಿದ ಭಯಂಕರ ಗಂಭೀರ ಐತ್ರಿ. ಅಲ್ಲ, ಇವತ್ತಿನ ತನಕ ₹1 ಪರಿಹಾರ ಇಲ್ಲ ಸರ್. ಈ ವರ್ಷದ ಅಕಾಡೆಮಿಕ್ ಏರ ಮುಗಿಯಾಕೆ ಬಂದರು ಸುಳ್ಳನ ಹಾಕ್ತೀವಿ ಅಂತೇಳಿ 2-3 ಸಲ ಸರ್ವೆ ಮಾಡ್ಕೊಂಡು ಹೋಗ್ತಾರೆ ಸರ್. ಅಧಿಕಾರಿಗಳು ಬಂದರು, ಎಲ್ಲ ಬಂದರು. ಇವತ್ತಿನ ತನಕ ₹1 ಪರಿಹಾರ ಇಲ್ಲ. ಆದ್ದರಿಂದ ದಯವಿಟ್ಟು ನಿಮ್ಮ ಮೂಲಕ ಸರ್ಕಾರದ ಒಂದು ಏನು ಕಣ್ ತರಿಸಿ ಇಮಿಡಿಯೇಟ್ಲಿ ಪರಿಹಾರ ಮತ್ತು ಇನ್ಶೂರೆನ್ಸ್ ಎರಡೂ ಬರೋಂಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಕಳಕಳೆ ವಿನಂತಿ. ಸರ್, ಸದ್ಯ ಪರಿಸ್ಥಿತಿ ಏನೈತಿ ತಮ್ಮದು ಈಗ? ಸರ್, ಪರಿಸ್ಥಿತಿ ಮುಂಗಾರಿ ಅಂತೂ ಹೆಸರು ನಮ್ಮ ಕಡೆ ಹೆಸರು ರೀ ಭಾಳ ಇತ್ತು. ನವಲೂರು ತಾಲೂಕು ಪೂರ್ತಿ ಹೆಸರು ಪೂರ್ತಿ ಮಳೆಗೆ ಅಷ್ಟು ಲಡ್ ಹಾಕಿ ಹಾಳಾಗಿಬಿಟ್ಟೈತೆ ಸರ್. ಅಷ್ಟು ಈಗ ಮಾರಕ್ಕೆ ಹೋದ್ರೆ 2,000-3,000 ಅಡತಿಡ್ಡಿ ರೇಟ್ ಕೇಳ್ತಾರೆ ರೀ. APMC ಹೋದ್ರೆ ರೈತರು ಮಾರವಲ್ರು. ಅವನ್ನ ಅದ್ರದ್ದು ಕಟಾವು ಮಾಡಿಸಿ ಸತೆ ಖರ್ಚು ವೆಚ್ಚ ಸತೆ ಹೊಂಡ್ಲಂಗೆ ಆಗೈತೆ. ಇಂಥ ಶೋಚನೀಯ ಸ್ಥಿತಿ ಒಳಗೆ ಸರ್ಕಾರ ಕಣ್ಣು ಮುಚ್ಕೊಂಡು ಕುಂತೈತು. ಅಧಿಕಾರಿಗಳು ಆಯ್ತು, ಆಮೇಲೆ ಸಂಬಂಧಪಟ್ಟ ಇಲಾಖೆ ಸಚಿವರು ಆಯ್ತು, ಯಾರು ಅದ್ರ ಬಗ್ಗೆ ಕ್ರಮ ತಗೋತಾ ಇಲ್ಲ. ಇನ್ನೋದ್ರಾದ್ರು ರೈತರದ್ದು ಹಿಂಗಾರಿಗೆ ಬೆಳಿಲಿಕ್ಕೆ ಸತೆ ಅವ್ರಿಗೆ ಇವನ್ನ ಸಾಲ ಸೂಲ ಮಾಡೋಕ್ಕೂ ರೊಕ್ಕ ಯಾರು ಕೊಡೋಕೆ ತಯಾರಿಲ್ಲ. ಅಂಥ ಪರಿಸ್ಥಿತಿ ಆಗಿತ್ತು. ಮುಂಗಾರು APMCಗೆ ಒಂದು ಮಾಲ್ ಬಂದಿದ್ರೆ ಏನು ಮಾಡ್ಬೇಕು ಸರ್ ಸರ್ಕಾರಗಳು? ಸರ್ಕಾರಗಳು ಸರ್ ಇಮಿಡಿಯೇಟಾಗಿ ತುರ್ತಾಗಿ ಅವ್ರಿಗೆ ಪರಿಹಾರ
ಬಿಡುಗಡೆ ಮಾಡ್ಬೇಕು ಸರ್. ಓಕೆ, ಥ್ಯಾಂಕ್ ಯು ಸರ್. ಸರ್ಕಾರ ತಕ್ಷಣವೇ ಇಲ್ಲಿ ಎಚ್ಚೆತ್ತುಕೊಳ್ಳಬೇಕು. ಅನ್ನದಾತ ಏನು ಸಂಕಟದಲ್ಲಿ ಸಿಲುಕೊಂಡಿದ್ದಾನೆ